ಹಿಂದಿನ ಅಧ್ಯಯನದಲ್ಲಿ ನಾವು ಸಿದ್ಧಲಿಂಗಯ್ಯನವರ ಕವಿತೆ ಸಾವಿರಾರು ನದಿಗಳು ನೋಡೋಣ. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಹುರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಹೊದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪವಾಯಿತು ಅವರ ಕುಣಿದ ಹುಚ್ಚಿಗೆ, ಇರುವೆಯಂತೆ ಹರಿಯುವ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ, ಶ್ರೀಮಂತರ ಸೊಕ್ಕಿಗೆ ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮಳೆಯ ಮರೆಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಹಿಂಗಿತು, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ ಜಟಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ತರಗೇಲೆ ಕಸಕಟ್ಟಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಇದು ಕವಿತೆಯಾಗಿದೆ. ಇದರ ಭಾವಾರ್ಥ ಮತ್ತು ಸಿದ್ಧಲಿಂಗಯ್ಯ ಅವರ ಕಿರುಪರಿಚಯನ ನೋಡೋಣ. ಕವಿ ಪರಿಚಯ. 70ರ ದಶಕದಲ್ಲಿ ಒಲೆ ಮಾದಿಗರ ಹಾಡು ಎನ್ನುವ ವಿಶಿಷ್ಟ ಕವನ ಸಂಕಲನದಿಂದ ಗುರುತಿಸಿಕೊಂಡ ಸಿದ್ಧಲಿಂಗಯ್ಯನವರು ದಲಿತ ಸಾಹಿತ್ಯದ ಮೊದಲ ಕವಿ ಎನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದವರು. ಇವರು ರಾಮನಗರ ತಾಲೂಕಿನ ಮಂಚನಬೆಳೆಯಲ್ಲಿ 1954ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಶ್ರೀಯುತರು. ಮತ್ತು ಕವಿಯಾಗಿ, ಹೋರಾಟಗಾರರಾಗಿ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ವಿವಿಧ ಅಕಾಡೆಮಿಗಳ ಅಧ್ಯಕ್ಷರಾಗಿ, ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿ ಗುರುತಿಸಿಕೊಂಡು ಹೆಸರು ಮಾಡಿದ್ದಾರೆ. ಮತ್ತು ಇವರ ಪ್ರತಿಭೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಅವುಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಅಂಬೇಡ್ಕರ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಮತ್ತು ಕನ್ನಡದ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ ಮುಂತಾದವು ಲಭಿಸಿದೆ. ಇವರು 11 ಜೂನ್ 2021ರಲ್ಲಿ ನಿಧನರಾದರು. ಒಟ್ಟಾರೆ ಇವರ ಕವನಗಳನ್ನು ಬೋಧಿ ವೃಕ್ಷದ ಕೆಳಗೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇವರ ಅಭಿಮಾನಿಗಳ ಬಳಗ ಪ್ರಕಟಿಸಿದೆ. ಇವಾಗ ಕವಿತೆಯ ವಸ್ತು ನೋಡೋಣ. ಸಿದ್ಧಲಿಂಗಯ್ಯ ಅವರು ಬಹುಮುಖ್ಯ ಕವಿತೆಗಳಲ್ಲಿ ಸಾವಿರಾರು ನದಿಗಳು ಕವನವು ಒಂದಾಗಿದೆ. ಕವನದ ಶೀರ್ಷಿಕೆಯೇ ಒಗ್ಗಟ್ಟಿನಲ್ಲಿರುವ ಶಕ್ತಿಯ ಮಹತ್ವವನ್ನು ಮನಗಾಣಿಸುತ್ತದೆ. ಮತ್ತು ನೊಂದ ಸಮುದಾಯಗಳು ಒಗ್ಗಟ್ಟಿನಿಂದ ಮೇಲೆದ್ದಾಗ ಆಗುವ ಪರಿಣಾಮದ ಕುರಿತು ಈ ಕವಿತೆ ನುಡಿಯುತ್ತದೆ. ಇಲ್ಲಿ ಬಡವರ, ನಿರ್ಗತಿಕರ, ಅಸಹಾಯಕ ಮತ್ತು ದೀನದಲಿತರ ಪ್ರತಿಭಟನೆಯ ಕಾವು ಕಾವ್ಯದ ವಸ್ತುವಾಗಿ ನಿಲ್ಲುತ್ತದೆ. ಬೆಟ್ಟದಂತೆ ಬರುವ ಜನ ಮೂಲಕ ಆರಂಭವಾಗುವ ಈ ಪದ್ಯ ನೊಂದ ಸಮುದಾಯಗಳು ಒಟ್ಟಾಗಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಿರುವುದನ್ನು ಸೂಚಿಸುತ್ತದೆ. ಕಪ್ಪು ಮುಖ, ಬೆಳ್ಳಿಗಡ್ಡ, ಹುರಿಯುತ್ತಿರುವ ಕಣ್ಣುಗಳು ಎಂದು ಹೇಳುವುದರ ಮೂಲಕ ಈ ಸಮುದಾಯಗಳ ಬಣ್ಣ, ಶತಮಾನಗಳ ಬದುಕು, ಆ ಬದುಕಿನಿಂದ ಉಂಟಾಗಿರುವ ವ್ಯವಸ್ಥೆಯ ಬಗೆಗಿನ ಸಿಟ್ಟು ಎಲ್ಲವೂ ಒಟ್ಟಿಗೆ ಕಣ್ಮುಂದೆ ಬಂದು ನಿಲ್ಲುತ್ತದೆ. ಇಂತಹ ಸಮುದಾಯಗಳು ಒಮ್ಮೆ ತಮ್ಮ ಹಸಿವು ನಿದ್ದೆಗಳನ್ನು ಬಿಟ್ಟು ವ್ಯವಸ್ಥೆಯಲ್ಲಿನ ಅನ್ಯಾಯದ ವಿರುದ್ಧ ನಿಂತರೆ ಈ ಪ್ರದೇಶದಲ್ಲಿ ಬದಲಾವಣೆಯೇ ಆಗುತ್ತದೆ. ಹೀಗೆ ಎದ್ದ ಜನಗಳು ಅಸಮಾನತೆಗೆ ಧಿಕ್ಕಾರ ಎನ್ನುತ್ತಲೇ ಎಲ್ಲೆಲ್ಲೂ ಇರುವ ಶೋಷಕರನ್ನು, ಶೋಷಣೆಯನ್ನು ನಿರ್ನಾಮ ಮಾಡುವ ಕಡೆಗೆ ಹೆಜ್ಜೆ ಇಡುತ್ತಾರೆ. ಈ ಶೋಷಣೆ ದಣಿಗಳಲ್ಲಿ, ಯಜಮಾನರ ಹಟ್ಟಿಗಳಲ್ಲಿ, ಪೊಲೀಸರ ದೊಣ್ಣೆಯಲ್ಲಿ, ಏಜೆಂಟರ ಕತ್ತಿಗಳಲ್ಲಿ, ವೇದಶಾಸ್ತ್ರ ಪುರಾಣಗಳಲ್ಲಿ ತುಂಬಿ ತೊಳುಕುತ್ತಿರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಇಂತಹ ಶೋಷಕರ ವಿರುದ್ಧ ನೊಂದ, ದುಡಿಯುವ, ಶೋಷಣೆಯಿಂದ ನರಳುತ್ತಿರುವ ಸಮುದಾಯಗಳು ಒಗ್ಗಟ್ಟಾಗಿ ನಿಂತರೆ ಶೋಷಕರ ವಿರುದ್ಧ ದನಿಗಳು ಅಡಗುತ್ತವೆ. ಇಂತಹ ಸಮುದಾಯಗಳ ಶಕ್ತಿಯನ್ನು ಸಾವಿರಾರು ನದಿಗಳು, ಇರುವೆಯಂತೆ ಹರಿಯುವ ಸಾಲು ಹುಲಿ ಸಿಂಹದ ದನಿಗಳು, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಎನ್ನುವ ಹೋಲಿಕೆಗಳ ಮೂಲಕ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ಇವೆಲ್ಲವೂ ದಲಿತ, ದಮನಿತ, ನೊಂದ ಸಮುದಾಯಗಳ ಶಕ್ತಿಯನ್ನು ಹೇಳುತ್ತಲೇ ಅವರು ಬಯಸುವ ಸಮಾಜದ ನೆಲೆಯನ್ನು ಅನಾವರಣಗೊಳಿಸುತ್ತದೆ. ಇದು ಕಥಾವಸ್ತು ಆಗಿದೆ. ಇದರ ಆಶಯನ ನೋಡೋದಾದರೆ, ಸಾವಿರಾರು ನದಿಗಳು ಒಂದು ಕಡೆ ಸೇರಿ ಸಮುದ್ರವಾಗುವಂತೆ ಜಗತ್ತಿನ ಯಾವುದೇ ಹೋರಾಟಕ್ಕೆ ಜನ ಸಮುದಾಯಗಳು ಒಗ್ಗಟ್ಟಾಗಿ ಸೇರಿದರೆ ಬದಲಾವಣೆ ಶತಸಿದ್ಧ ಎನ್ನುವುದು ಈ ಪದ್ಯದ ಮಹತ್ವದ ಆಶಯ. ನೊಂದ ಜನಗಳು ಎಚ್ಚೆತ್ತರೆ, ಎದ್ದು ನಿಂತು ಪ್ರತಿಭಟಿಸಿದರೆ ಶೋಷಕರ ದನಿ ಅಡಗಿಸುತ್ತದೆ.
ಮತ್ತು ಶತಮಾನಗಳ ಶೋಷಣೆಯ ಸಂಕೋಲೆಗಳು ಕಳಚಿಬಿಡುತ್ತವೆ. ಏಕೆಂದರೆ ದೇಶಗಳಲ್ಲಿ ಅಸಮಾನತೆ ತಾಂಡವವಾಡುತ್ತಿದೆ. ಇಲ್ಲದವರ ಕಷ್ಟಗಳು ದಿನದಿಂದ ದಿನಕ್ಕೆ ಏರುತ್ತಿವೆ. ಶೋಷಕರ ಶೋಷಣೆ ಕೊನೆಯಿಲ್ಲದಂತೆ ಸಾಗುತ್ತಾ ಬರುತ್ತಿದೆ. ಇಂಥವರನ್ನು ಮತ್ತು ಇಂಥವುಗಳ ವಿರುದ್ಧ ನೊಂದ ಸಮುದಾಯಗಳು ಒಗ್ಗಟ್ಟಾಗಿ ನಿಂತಾಗ ಹೊಸ ಬದಲಾವಣೆ ಸಾಧ್ಯವಾಗುತ್ತದೆ. ಇಂತಹ ಸಮುದಾಯಗಳಲ್ಲಿ ಜನರು ಸಾವಿರಾರು ನದಿಗಳಾಗಿ ಹರಿದು ಬಂದು ಒಂದೆಡೆ ನಿಲ್ಲಬೇಕೆನ್ನುವುದೇ ಈ ಕವಿತೆಯ ಆಶಯ. ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಎನ್ನುವ ಸಾಲಿನಲ್ಲಿ ಬರುವ ನೀರು ಕೂಡ ಸಮಾನತೆಯ ಸಂಕೇತವಾಗಿ ಮೂಡಿಬರುತ್ತದೆ. ಶೋಷಕರ ಶೋಷಣೆ ನಿಂತು ಸಮಾನತೆ ಮೂಡಬೇಕಾದರೆ ಅದು ದಮನಿತ ಸಮುದಾಯಗಳ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಈ ಕವಿತೆ ತನ್ನ ಅಂತರಾಳದ ಮೂಲಕ ಹೊರಹಾಕಿದೆ. ಇದು ಇದರ ಆಶಯ ಮತ್ತು ಕಥಾವಸ್ತು ಆಗಿರುತ್ತದೆ.